ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮೊನ್ನೆ ಗಿಡಗಳಿಗೆಲ್ಲ ಕುರಿ ಗೊಬ್ಬರ ಕೊಟ್ಟೆ ಅಂತ ಹೇಳಿದ್ನಲ್ಲ, ಆವಾಗ ಗಿಡಗಳಿಗೆಲ್ಲ ಕುರಿ ಗೊಬ್ಬರ ಕೊಡಬೇಕಾದ್ರೆ ಈ ಗಿಡ ಅಂತೂ ಗುಲಾಬ್ ದಾಸವಾಳ ಗಿಡ ತುಂಬ ಅಳ್ದುಕೊಂಡ್ಬಿಟ್ಟಿದೆ. ಅದು ಮಣ್ಣು ಲೂಸ್ ಮಾಡೋಕ್ಕೇ ಆಗೋದಿಲ್ಲ, ಅಷ್ಟು ಅಳ್ದುಕೊಂಡ್ಬಿಟ್ಟಿದೆ. ನೀವು ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ತೀರ. ಹಂಗಾಗಿ ನಾನು ಇದನ್ನು ಇವತ್ತು ರೀಪಾಟ್ ಮಾಡೋಣ ಅಂತ ತಗೊಂಡಿದ್ದೀನಿ. ಅಂದರೆ ಇದನ್ನು ಈಗ ನಾನು ಮಾರ್ಚ್ ತಿಂಗಳಲ್ಲಿ ಮಾಡಿಲ್ಲ, ನಾನು ಫೆಬ್ರವರಿ ತಿಂಗಳಲ್ಲಿನೇ ರೀಪಾಟ್ ಮಾಡಿ ಇಟ್ಟಿದ್ದು. ಇದು ಹಳೆ ವಿಡಿಯೋ, ಅಂದರೆ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ ನೋಡಿ. ಇದು ಪಾಟೆಲ್ಲ ತಗೊಂಡು ಮತ್ತು ಪಾಟೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಟ ಅಂದರೆ ಇದು ಸ್ವಲ್ಪ ಮಣ್ಣಿಗೆ ನಾನು ಯಾವುದೇ ರೀತಿ ಗೊಬ್ಬರ ಎಕ್ಸ್ಟ್ರಾ ಅಂತ ಏನು ಹಾಕಿಲ್ಲ. ಅಂದರೆ ಕುರಿ ಗೊಬ್ಬರ ತಂದಿದ್ನಲ್ಲ ಮೊನ್ನೆ ದಿವಸ, ಆ ಕುರಿ ಗೊಬ್ಬರನ ಇದಕ್ಕೆ ಮಣ್ಣಿಗೆ ಮಿಕ್ಸ್ ಮಾಡಿದ್ದೀನಿ. ಮಣ್ಣು ಮಿಕ್ಸ್ ಮಾಡಿಬಿಟ್ಟು ಇನ್ನು ಪಾಟಲ್ಲಿ ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು ಇದನ್ನೆಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಬಿಟ್ಟು ನಾವು ರೀಪಾಟ್ ಮಾಡೋದ್ರಿಂದ ಇದು ಚೆನ್ನಾಗಿ ಕೊಳ್ತು ಗಿಡಗಳಿಗೆ ಒಳ್ಳೆ ಗೊಬ್ಬರನೂ ಸಿಗುತ್ತೆ, ಮತ್ತು ಗಿಡಗಳು ಹೆಲ್ದಿಯಾಗಿ ಚೆನ್ನಾಗೂ ಬೆಳೆಯುತ್ತೆ, ಮತ್ತು ಹೂವುಗಳು ಎಲ್ಲ ಚೆನ್ನಾಗೇ ಬಿಡುತ್ತೆ. ಹಂಗಾಗಿ ನಾವು ಈ ಥರ ಮಾಡ್ಕೋಬೇಕು. ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು. ಯಾವಾಗಲೂ ರೀಪಾಟ್ ಮಾಡ್ಬೇಕಾದ್ರೆ ನಾನು ಒಣಗಿರೋ ಎಲೆ, ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು ಎಲ್ಲ ಫಸ್ಟ್ಗೆ ತುಂಬಿಸ್ಬಿಟ್ಟು ಆಮೇಲೆ ಗಿಡಗಳನ್ನ ನೆಡ್ತೀನಿ. ಯಾಕೆಂದರೆ ಈಗ ನಾವು ಈಗ ರೀಪಾಟ್ ಮಾಡಿದ್ರೆ ಇನ್ನೊಂದು ವರ್ಷದ ತನಕ ನಾವು ರೀಪಾಟ್ ಮಾಡೋಕ್ಕಾಗೋದಿಲ್ಲ. ಆ ಒಂದು ವರ್ಷದಷ್ಟೊತ್ತಿಗೆ ಇದು ಚೆನ್ನಾಗೇ ಕೊಳ್ತು ಚೆನ್ನಾಗೇ ಗೊಬ್ಬರನೂ ಸಹ ಆಗುತ್ತೆ. ಹಂಗಾಗಿ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ನಾನು ಕುರಿ ಗೊಬ್ಬರ ಹಾಕ್ತಾಯಿದ್ದೀನಿ ನೋಡಿ. ಕುರಿ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಗಿಡನ ನೆಡ್ತೀನಿ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಗಿಡಗಳು ಹೆಲ್ದಿಯಾಗೂ ಬರುತ್ತೆ. ಈ ಥರ ಮಾಡೋದ್ರಿಂದ ನಾವು ಗಿಡಗಳು ಹೆಲ್ದಿಯಾಗಿ ಬಂದು ಮತ್ತು ಚೆನ್ನಾಗಿ ಆ ಬೇರುಗಳಿಗೆಲ್ಲ ಗೊಬ್ಬರ ಸಿಕ್ಕಿದಾಗ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ನೋಡಿ. ಈ ದಾಸವಾಳ ಗಿಡದಲ್ಲಿ 2 ಸಸಿ ಇದೆ, ನಾನು ನೋಡೇ ಇಲ್ಲ. ನಾವೀಗ ನರ್ಸರಿಯಿಂದ ತೊಗೊಂಡು ಬಂದಾಗ ನಾವು ರೀಪಾಟ್ ಮಾಡ್ಬೇಕಾದ್ರೆ ಅದು ಒಂದೊಂದು ಸತಿ ನಾವು ಗಮನಿಸೋದೇ ಇಲ್ಲ, ಹಂಗೆ ರೀಪಾಟ್ ಮಾಡಿಬಿಟ್ಟಿರ್ತೀವಿ. ಅದೇನಾಗುತ್ತೆ 2 ಗಿಡ ಒಂದಿಗೆ ಜಾಯಿಂಟ್ ಆಗಿಬಿಟ್ಟಿರುತ್ತೆ. ಈ ಗಿಡದಲ್ಲಿ ಹಂಗೆ ಆಗಿರೋದು ನೋಡಿ. ಆ 2 ಸಸಿ ಇತ್ತೇನೋ ಅದು ಒಂದೇ ಬೇರಿಗೆ ಚೆನ್ನಾಗಿ ಅಂಟ್ಕೊಂಬಿಟ್ಟು ಚೆನ್ನಾಗಿ ಜಾಯಿಂಟ್ ಆಗಿಬಿಟ್ಟು 2 ಗಿಡ ಬಿಡ್ತಾ ಆಗೈತೆ. ಅದು ತುಂಬ ದೊಡ್ಡದಾಗ್ಬಿಟ್ಟಿದೆ. ಮೊನ್ನೆ ನಾನು ಅದೇ ಕುರಿ ಗೊಬ್ಬರ ಕೊಡೋಕ್ಕೆ ಅಂತ ನೋಡಿದಾಗ ಇದು 2 ಇತ್ತಲ್ಲ, ನೋಡೋಣ ಅಂತ ಅಂದ್ಬಿಟ್ಟು ಹೆಂಗೂ ರೀಪಾಟ್ ಮಾಡಬೇಕಾಗಿತ್ತು. ಮಾಡೋಣ ಅಂತ ತಗೊಂಡಾಗ ನೋಡಿ ಇದರಲ್ಲಿ 2 ಗಿಡ ಇದೆ ನೋಡಿ, ಅಲ್ಲಿ 2 ಕಾಣಿಸ್ತಾ ಇದೆ. ಇನ್ನು ಪಾಟ್ ರೆಡಿ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ನಾನು ಅದು ಓಲ್ಗೆಲ್ಲನೂ ಸ್ವಲ್ಪ ಅದು ಓಲೆಲ್ಲ ಮುಚ್ಚೋಗಿರುತ್ತೆ. ನಾವು ಈಗ 1 ವರ್ಷ ಆಗಿರುತ್ತೆ ಗಿಡ ತಂದು ನೆಟ್ಟು, ಅದನ್ನು ನಾವು ರೀಪಾಟ್ ಮಾಡಿರೋದೇ ಇಲ್ಲ. ಆವಾಗ ಅದೇನಾಗುತ್ತೆ ಓಲೆಲ್ಲ ಬ್ಲಾಕ್ ಆಗಿರುತ್ತೆ, ಮಣ್ಣು ಕುತ್ಕೊಂಡು ಅದನ್ನು ಒಂದು ಸ್ವಲ್ಪ ಚಾಕಿಯಿಂದ ನಾನು ಸ್ವಲ್ಪ ಓಲು ಸ್ವಲ್ಪ ದೊಡ್ಡದು ಮಾಡಿ ಅದ್ರ ಮೇಲೆ ನಾನು ಕಲ್ಲೆಲ್ಲನೂ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನಾನು ಮಣ್ಣೆಲ್ಲ ಹಾಕಿ ಮಾಮೂಲಿ ನಾನು ಏನು ರೀಪಾಟ್ ಮಾಡ್ಬೇಕಾದ್ರೆ ಹಾಕ್ತೀನಿ ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು ಎಲ್ಲನೂ ಹಾಕ್ಬಿಟ್ಟು ಆಮೇಲೆ ನಾನು ಗಿಡಗಳನ್ನ ನೆಡ್ತೀನಿ. ಅಂದರೆ ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ನಾನು ಒಂದು ಹಣ್ಣಿನ ಗಿಡ ಆಗಲಿ, ತರಕಾರಿ ಗಿಡ ಆಗಲಿ, ಹೂವಿನ ಗಿಡ ಆಗಲಿ ಯಾವುದಕ್ಕೆ ಆದರೂ ನಾನು ಇದೇ ಥರನೇ ಮಾಡೋದು. ಅಲ್ಲಿ ದಾಸವಾಳ ಗಿಡ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ ನೋಡಿ, ಅಲ್ಲಿ ನಾನು ಒಣಗಿರೋ ಎಲೆ ಎಲ್ಲನೂ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದನ್ನು ರೀಪಾಟ್ ಮಾಡಿದ್ದಾಯಿತು. ಇವಾಗ ಇದು ಇನ್ನೊಂದು ಅಂದರೆ ಪಿಂಕ್ ನೋಡಿ, ಜಾಸ್ತಿ ಬಿಡುತ್ತೆ ನೋಡಿ. ಆವಾಗಲೇ ಮಾಡಿದ್ದು ರೀಪಾಟ್ ಮಾಡಿದ್ದು ಅನ್ನೋದು ಡಬಲ್ ಪೆಟಲ್ಲು, ಇದು ಸಿಂಗಲ್ಲು, ಅಂದರೆ ತುಂಬ ಹೂ ಬಿಡುತ್ತೆ ನೋಡಿ. ಗೊಂಚಲಾಗಿ ಒಂದೊಂದು ಗಿಡದಲ್ಲಿ 10-15 ಹೂವು ಎಲ್ಲ ಬಿಡುತ್ತಲ್ಲ, ಆ ಥರ ಗಿಡ ಇದು. ನೀವು ನೋಡಿರ್ತೀರ ಗಾರ್ಡನ್ನಲ್ಲಿ ಹಳೆ ವಿಡಿಯೋದಲ್ಲೆಲ್ಲವ. ಹಂಗಾಗಿ ನೋಡಿ ಇದನ್ನು ಅಷ್ಟೇ ಕೈಯಲ್ಲಿ ಮಣ್ಣು ಹಾಕಿ ಲೂಸ್ ಮಾಡೋದಕ್ಕೆ ಕೈಯೇ ಹಾಕೋಕ್ಕಾಯ್ತಾ ಇರಲಿಲ್ಲ, ಹಂಗೆ ಬಿಟ್ಕೊಂಡ್ಬಿಟ್ಟಿತ್ತು ಬೇರೆಲ್ಲ. ಬೇರಲ್ಲ, ಅದು ರೆಂಬೆಗಳೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ನೋಡಿ. ಅದು ಪಾಟು ದೊಡ್ಡದೇ ಇತ್ತು, ಅಂದರೆ ಬಕೀಟ್ ಅಲ್ವಾ, ಅದು ಸುತ್ತ ಕೈ ಮಣ್ಣೆಲ್ಲ ಲೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಇದು ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ತಾಯಿದ್ದೀನಿ ನೋಡಿ. ಇನ್ನು ಇವಾಗ ನಾವು ಈಗ ರೀಪಾಟ್ ಮಾಡಿಕೊಂಡ್ರೆ ಇನ್ನು ಮುಂದೆ ಇನ್ನೊಂದು ವರ್ಷದ ತನಕ ನಾವು ಇದು ಸುದ್ದಿಗೆ ಹೋಗೋದಿಲ್ಲ. ಚೆನ್ನಾಗಿ ಗಿಡ ಸೆಟ್ಟಾಗಿರುತ್ತೆ, ಅಷ್ಟೊತ್ತಿಗೆ ಇನ್ನೂ ಚೆನ್ನಾಗಿ ಹೂವು ಸಹ ಎಲ್ಲ ಬಿಡುತ್ತೆ. ಈ ಥರ ಮಾಡೋದ್ರಿಂದ ನಾವು ಗಿಡಗಳು ಹೆಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಅದು ಬುಡಕ್ಕೆ ನಾವು ಈಗ ರೀಪಾಟ್ ಮಾಡಬೇಕಾದ್ರೆ ನಾವು ಒಣಗಿರೋ ಎಲೆ, ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಟ್ಟು ರೀಪಾಟ್ ಮಾಡಿರ್ತೀವಲ್ಲ, ಅದು ಚೆನ್ನಾಗಿ ಕೊಳ್ತು ಗಿಡಗಳಿಗೆ ಒಳ್ಳೆ ಗೊಬ್ಬರನೂ ಸಿಗುತ್ತೆ, ಗಿಡ ಹೆಲ್ದಿಯಾಗೂ ಬೆಳೀತವೆ ಇನ್ನೂ ಚೆನ್ನಾಗೆ. ಮತ್ತು ಈಗ ಇದು ಕಾಂಪೋಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಈ ಥರನೂ ಮಾಡ್ಕೋಬೋದು. ಈಗ ನನಗೂ ಸಹ ನಾನು ಕಾಂಪೋಸ್ಟೆಲ್ಲ ರೆಡಿ ಮಾಡೋದಿಲ್ಲ, ನನಗೆ ಅಷ್ಟೊಂದು ಟೈಮು ಸಿಗೋದಿಲ್ಲ ಮಾಡೋಕ್ಕೆ. ಹಂಗಾಗಿ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು. ರೀಪಾಟ್ ಮಾಡ್ಬೇಕಾದ್ರೆ ಹಾಕ್ಬಿಡ್ತೀನಿ, ಇಲ್ಲ ಅಂದರೆ ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು ಅನ್ನೋ ಇರುತ್ತಲ್ಲ, ಅದನ್ನು ಸ್ವಲ್ಪ ನಾನು ಈ ಪಾಟ್ಗೆ ಮಣ್ಣೆಲ್ಲ ತೆಗೆದುಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಮಣ್ಣು
ಈ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲನೂ ತುಂಬಿಸ್ಬಿಟ್ಟು ಆಮೇಲೆ ನಾನು ಅದನ್ನು 3 ಗಿಡಗಳನ್ನ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಇದು ಅಷ್ಟೇ, ಇದು ಡಬಲ್ ಪೇಟಲ್ಲು, ಹಂಗಾಗಿ 3 ಗಿಡಗಳನ್ನ ನಾನು ರಿಪಾರ್ಟ್ ಮಾಡಿರ್ತೀನಿ. ಈ 2 ಸಿಂಗಲ್ ಪೇಟಲ್ಲು ಅಂದರೆ ಒಂದು ಪಿಂಕುದು, ಇನ್ನೊಂದು ಯೆಲ್ಲೋ ಕಲರು ಮತ್ತು ಆರೆಂಜು ರೆಡ್ಡು ಮಿಕ್ಸ್ ಆಗಿಬಿಡುತ್ತೆ ನೋಡಿ. ಅದು ಡಬಲ್ ಕಲರು, ಸಿಂಗಲೇ ಅಂದರೆ ಡಬಲ್ ಕಲರ್ ಆಗಿ ಬಿಡುತ್ತೆ. ಅದು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಇದು ಅಷ್ಟೇ, ಇದು ಡಬಲ್ ಪೆಟಲು ಅಂದರೆ ಇದು ಆರೆಂಜ್ ಕಲರು, ಫುಲ್ಲು ಆರೆಂಜು, ಹಂಗಾಗಿ ಇದು ಡಬಲ್ ಪೆಟಲು ತುಂಬ ಚೆನ್ನಾಗಿ ಬಿಡುತ್ತೆ ನೋಡಿ. ನಾನು ಫಸ್ಟೇ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿ ತುಂಬಿಸಿರ್ತೀನಲ್ಲ, ಅದು ಈಗ ನಾವು ಹೂವು ಹಾಕಿರ್ತೀವಿ ನೋಡಿ, ಫೋಟೋಗೆ ಹೂವು ಕಟ್ಟಿದ್ದೆಲ್ಲನೂ ಅದೆಲ್ಲನೂ ಹಾಕಿದಾಗ ಅದು ಕೊಳೆತು ಚೆನ್ನಾಗಿ ಗೊಬ್ಬರ ಆಗಿರುತ್ತೆ ನೋಡಿ. ಆ ಗೊಬ್ಬರ ಆದಾಗ ನೋಡಿ ಅದೆಲ್ಲ ದಾರ ಹಂಗೇ ಬರುತ್ತೆ. ಅದು ಹೂವು ಕಟ್ಟಿರ್ತೀವಲ್ಲ, ಆ ದಾರ ಕೊಳೆಯೋದಿಲ್ಲ. ನಾವು ಎಷ್ಟೇ ವರ್ಷ ಇಟ್ಟರೂ ಅದು ದಾರ ಕೊಳೆಯೋದಿಲ್ಲ. ಹಂಗಾಗಿ ಬೇರೆದೆಲ್ಲ ಕೊಳೆತಿ ಗೊಬ್ಬರ ಆಗಿರುತ್ತೆ, ದಾರಗಳು ಮಾತ್ರ ಕೊಳೆಯೋದಿಲ್ಲ, ಹಂಗೆ ಇರುತ್ತೆ. ಅಲ್ಲಿ ನಾನು ತೆಗಿತಾ ಇದ್ರೇ ದಾರಗಳೆಲ್ಲ ನೋಡಿ ಹೆಂಗೆ ಕಾಣಿಸ್ತದೆ. ಅದರಲ್ಲೂ ಮಣ್ಣು ನೋಡಿ ಎಷ್ಟು ಹುಡಿಯಾಗಿದೆ. ಇದಕ್ಕೆ ನಾನು ಯಾವುದೇ ರೀತಿ ಮರಳಾಗಲಿ ಏನೂ ಮಿಕ್ಸ್ ಮಾಡಿಲ್ಲ. ಇದು ಒಂದು 2 ವರ್ಷ ಆಗಿರಬೇಕೇನೋ ರಿಪಾರ್ಟ್ ಮಾಡಿ. ನಾನು ನರ್ಸರಿಯಿಂದ ತಂದು ಹಂಗೆ ರಿಪಾರ್ಟ್ ಮಾಡಿದ ಗಿಡಗಳು ಇವೆಲ್ಲ. ಇವಾಗ ತಗೊಂಡಿದ್ದೀನಿ ಅಷ್ಟೇ ನಾನು ರಿಪಾರ್ಟ್ ಮಾಡೋದಕ್ಕೆ ಅಂತವು ನೋಡಿ. ಇದೂ ಅಷ್ಟೇ, ಅದನ್ನು ಸ್ವಲ್ಪ ದೊಡ್ಡ ಬೇರೆಲ್ಲ ಇದ್ದಿದ್ದೆಲ್ಲನೂ ಕಟ್ ಮಾಡಿ ಆಮೇಲೆ ನಾವು ರಿಪಾರ್ಟ್ ಮಾಡ್ಕೋಬೇಕು. ನಾವು ಯಾವುದೇ ಗಿಡ ರಿಪಾರ್ಟ್ ಮಾಡಬೇಕಾದ್ರೂ ಅಷ್ಟೇ, ಬೇರೆಲ್ಲ ಉದ್ದ ಬಂದಿತ್ತು ಅಂದರೆ ಆ ಬೇರಿಗೆ ನಾವು ಒಂದು ಸ್ವಲ್ಪ ಟ್ರಿಮ್ ಮಾಡಿಬಿಟ್ಟು ಆಮೇಲೆ ನಾವು ರಿಪಾರ್ಟ್ ಮಾಡಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ, ಹೆಲ್ದಿಯಾಗೂ ಸಹ ಇರುತ್ತೆ. ಇಲ್ಲ ಅಂದರೆ ನಾವು ಹಂಗೇ ರಿಪಾರ್ಟ್ ಮಾಡ್ತು ಅಂದರೆ ಏನಾಗುತ್ತೆ ಅಂದರೆ ಇನ್ನು ನೆಕ್ಸ್ಟ್ ವರ್ಷದಷ್ಟೊಳಗೆ ಇನ್ನೂ ಬೇರೆಲ್ಲ ಜಾಸ್ತಿ ಬೆಳ್ಕೊಂಡು ಹೋಗ್ಬಿಡುತ್ತೆ. ಅದು ಬೇರೆ ಗಿಡಕ್ಕಿಂತ ಬೇರೆ ಜಾಸ್ತಿ ಬೆಳ್ಕೊಂಡು ಇರೋದ್ರಿಂದ ಹೂವುಗಳು ಹೆಚ್ಚಾಗಿ ಬಿಡೋದಿಲ್ಲ. ಅದಕ್ಕೆ ಅಂತಲೇ ನಾವು ಈ ಥರ ಮಾಡ್ಕೋಬೇಕು. ಯಾವಾಗ ನಾವು ರಿಪಾರ್ಟ್ ಮಾಡಬೇಕಾದ್ರೂ ಅಷ್ಟೇ ಇದೇ ಥರನೇ ಮಾಡ್ಕೋಬೇಕು ನೋಡಿ. ಗಿಡಗಳಿಗೆಲ್ಲ ರಿಪಾರ್ಟ್ ಮಾಡಿದ್ದಾಯಿತು. ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ. ಲಾಸ್ಟಲ್ಲಿ ಈ ಥರ ನೀರು ಹಾಕ್ಬಿಟ್ಟು ನಾವು ನೆರಳಲ್ಲಿಡಬೇಕು. ರಿಪಾರ್ಟ್ ಮಾಡಿದ್ಮೇಲೆ ನಾವು ಒಂದಿನ ನೆರಳಲ್ಲಿಟ್ಟರೆ ಅದನ್ನು ಚೆನ್ನಾಗೇ ಸೆಟ್ ಆಗುತ್ತೆ ಕೂಡ. ಹಾಗೆ ಅದು ಯಾವುದೇ ರೀತಿ ಗಿಡ ಹಾಳಾಗೋದಿಲ್ಲ ಮತ್ತು ಸಾಯೋ ಚಾನ್ಸು ಕೂಡ ಇರೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.